ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಸೌಜಿ ಸ್ಟೈಲಲ್ಲಿ ಬೋಟಿ ಕರಿ ಮಾಡೋದು ಹೇಗೆ ಅಂತ ನೋಡೋಣ. ಪಕ್ಕಾ ಸೌಜಿ ಸ್ಟೈಲು. ನೀವು ಈ ಮಸಾಲೆನ ಬಳಸ್ಕೊಂಡು ಬೋಟಿ ಕರಿನೂ ಮಾಡ್ಬೋದು, ಚಿಕನ್ ಕರಿ, ಮಟನ್ ಕರಿ ಎಲ್ಲದನ್ನೂ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವೇನು ಸೌಜಿ ಸ್ಟೈಲ್ ಅಂತ ಊಟ ಮಾಡ್ತೀರೋ ಅದೇ ಟೇಸ್ಟ್ ಇರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ. ನಾವು ಮನೇಲಿ ಮಾಡೋದು. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅತ್ಯಂತ ಸುಲಭವಾಗಿ ಮಾಡ್ಬೋದು ಇದನ್ನು. ಮೊದಲಿಗೆ ನಾವಿಲ್ಲಿ ಒಂದು ಬೋಟಿನ ತೊಗೊಂಡಿದ್ದೀವಿ. ಇದು 1 kg ಅಷ್ಟಿದೆ. ಇದನ್ನು ನೀಟಾಗಿ ಸ್ವಚ್ಛ ಮಾಡ್ಕೋಬೇಕು. ಇದನ್ನು ಸ್ವಚ್ಛ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಮಯ ಬೇಕು. ಅದಕ್ಕೂ ಒಂದು ವಿಡಿಯೋ ಇದೆ, ಅದನ್ನು ನೋಡಿ. ಆನಂತರ ಇದಕ್ಕೆ ನಾನು ಕುಕ್ಕರಲ್ಲೇ ಹಾಕಿರೋದು. ಈಗ ಇದಕ್ಕೆ 2 ಹಿಡಿಯಷ್ಟು ಖಾರದ ಪುಡಿನ ಹಾಕಿರ್ತೀವಿ. ಆನಂತರ ಇದಕ್ಕೆ 2 ಚಿಟಿಕೆಯಷ್ಟು ಅರಿಶಿನ ಹಾಗೆ 1 ಹಿಡಿಯಷ್ಟು ಉಪ್ಪನ್ನು ಹಾಕೋತಾ ಇದ್ದೀವಿ. 1 kgಗೆ 1 ಹಿಡಿಯಷ್ಟು ಬೇಕಾಗುತ್ತೆ. ಮಸಾಲೆ ಮೇಲೆ ಡಿಪೆಂಡು. ಆನಂತರ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರನ್ನು ಮಾತ್ರ ಸೇರಿಸ್ಕೊತಾ ಇದ್ದೀವಿ. ಜಾಸ್ತಿ ನೀರು ಹಾಕ್ಕೋಬೇಡಿ, ಏಕೆಂದರೆ ಈ ಬೋಟಿ ಕೂಡ ತುಂಬ ನೀರು ಬಿಡುತ್ತೆ. ಹಾಗಾಗಿ ಒಂದು ಅರ್ಧ ಲೋಟ ನೀರು ಕುಡಿಯೋ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀವಿ. ಆನಂತರ ಇದಕ್ಕೆ ಎಣ್ಣೆ ಒಂದು ಸ್ವಲ್ಪ, ಇದಕ್ಕೆ ಜಾಸ್ತಿನೇ ಬೇಕು ಎಣ್ಣೆ. ಇದಕ್ಕೆ ನೋಡಿ ಒಂದು ಮಧ್ಯಮ ಗಾತ್ರದ ಚಮಚದಲ್ಲಿ ನಾವು 6 ಚಮಚದಷ್ಟು ಹಾಕ್ಕೊಂಡಿದ್ದೀವಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ, ಉಪ್ಪು, ಖಾರ, ಅರಿಶಿನ ಎಲ್ಲ ಕಡೆ ಹತ್ಕೋಬೇಕು. ಹಾಗಾಗಿ ಇದನ್ನು ಒಂದು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೇಲೆ ಕೆಳಗೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಕುಕ್ಕರ್ ಸ್ವಲ್ಪ ದೊಡ್ಡದಾಗಿರೋದನ್ನೇ ತಗೊಳ್ಳಿ. ಇದು ಸ್ವಲ್ಪ ಬೆಂದ ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಇವಾಗ ತುಂಬ ಆಗಿದೆ. ಬೆಂದ ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ನೀರು ಕೂಡ ತುಂಬ ಬಿಟ್ಕೊಂಡಿರುತ್ತೆ. ನೋಡಿ, ನಾವು ನೀರು ಅಷ್ಟೊಂದು ಜಾಸ್ತಿ ಹಾಕಿಲ್ಲ, ಬಟ್ ಬೆಂದಾಗ ನೋಡಿ ಎಷ್ಟು ನೀರು ಬಿಟ್ಟಿರುತ್ತೆ. ಇವಾಗ ನಾವು ಇದಕ್ಕೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ. ಇದನ್ನು ಕಡಿಮೆ ಅಂದರೂ 3ರಿಂದ 4 ವಿಷಲ್ ಕೂಗ್ಕೊಳ್ಳೇಬೇಕು. ಬೆಂದಿಲ್ಲ ಅಂದರೆ ಮತ್ತೆ ಕೂಗಿಸ್ಕೊಳ್ಳಿ. ಒಂದು ಸಾರಿ 3-4 ವಿಷಲ್ ಆದಮೇಲೆ ತೆಗೆದು ನೋಡಿ. ಆನಂತರ ಇದಕ್ಕೆ ಮಸಾಲೆ ಮಾಡ್ಕೊಬರೋಣ ಬನ್ನಿ. 2 ಟೀ ಚಮಚದಷ್ಟು ಧನಿಯಾನ ಹಾಕಿ ಹುರಿತಾ ಇದ್ದೀನಿ. ಕೆಂಪಗಾದ್ಮೇಲೆ ತೆಕ್ಕೋಬೇಕು. ಆನಂತರ ಮಧ್ಯಮ ಗಾತ್ರದ 1 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ಚೆನ್ನಾಗಿ ಕೆಂಪಗಾಗಬೇಕು, ಮೆತ್ತಗಾಗಬೇಕು. ಅಲ್ಲಿ ತನಕ ಚೆನ್ನಾಗಿ ಹುರಿಬೇಕು. ಈ ಮಸಾಲೆ ಚೆನ್ನಾಗಿ ಹುರಿದ್ರೇ ಈ ಸೌಜಿ ಸ್ಟೈಲ್ ಅಂತ ಟೇಸ್ಟ್ ಬರೋದು ಇದಕ್ಕೆ. ಆನಂತರ 2 ನಾಟಿ ಟೊಮೆಟೊನ ಹಾಕ್ಕೊಂಡು ಹುರಿತಾ ಇದ್ದೀನಿ. ನಾನಿಲ್ಲಿ ಈ ಸಾಂಬಾರಿಗೆ ಒಂದೇ ನಾಟಿ ಟೊಮೆಟೊನ ಯೂಸ್ ಮಾಡ್ತೀನಿ. ಬೇರೆ ರೆಸಿಪಿಗೋಸ್ಕರ ಕೂಡ 2 ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಆನಂತರ ಒಂದು ಮಿಕ್ಸರ್ ಜಾರ್ಗೆ ಈಗ ಹುರಿದಿಟ್ಟಂಥ ಈರುಳ್ಳಿ, ಧನಿಯಾ ಕಾಳು, ಆನಂತರ 4 ಗೆಡ್ಡೆಯಷ್ಟು ಜವಾರಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಜವಾರಿ ಬೆಳ್ಳುಳ್ಳಿ ಇಲ್ಲ ಅಂದರೆ 1 ಗೆಡ್ಡೆಯಷ್ಟು ಫಾರ್ಮ್ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಆನಂತರ 1 ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ. ಶುಂಠಿ ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಆನಂತರ 1 ಟೊಮೆಟೊನ ಹಾಕ್ಕೊಂಡಿದ್ದೀನಿ. 12 ಲವಂಗ ಹಾಗೆ 2 ಇಂಚಷ್ಟು ಚಕ್ಕೆ, 1 ಏಲಕ್ಕಿ ಇಷ್ಟನ್ನು ಹಾಕ್ಕೋಬೇಕು. ಇದನ್ನು ನಾವಿವಾಗ ಸಣ್ಣದಾಗಿ ರುಬ್ಕೋಬೇಕು. ತರ್ತರಿಯಾಗಲ್ಲ, ಪೇಸ್ಟ್ ಥರ ಆಗಬೇಕು. ಆ ಥರ ರುಬ್ಬಿ ರೆಡಿ ಮಾಡಿ ಇಟ್ಕೋಬೇಕು. ನೋಡಿ, ಚೆನ್ನಾಗಿ ಪೇಸ್ಟ್ ಥರ ಆಗಿದೆ. ಇದನ್ನು ಎತ್ತಿಟ್ಕೊಳ್ಳೋಣ. ಆನಂತರ ಈ ಮಿಕ್ಸರ್ ಜಾರ್ಗೆ ನಾನು ಒಂದು ಮಧ್ಯಮ ಗಾತ್ರದ ತೆಂಗಿನಕಾಯಲ್ಲಿ ಅರ್ಧ ಹೋಳು ಮಾತ್ರ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ದಪ್ಪನಾಗಿ ರುಬ್ಕೋಬೇಕು. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಬಾರ್ದು. ಆನಂತರ ಇಲ್ಲಿ ಕುಕ್ಕರ್ ಕೂಗಿ ತಣ್ಣಗಾದ್ಮೇಲೆ ಚುಳ ತೆಗೆದು ನೋಡ್ತಾ ಇದ್ದೀವಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೋಡಿ, ಎಷ್ಟು ಒಳ್ಳೆ ಬಣ್ಣ ಕೂಡ ಬಂದಿದೆ. ಇದು ಅಂಗಡಿ ಖಾರದ ಪುಡಿ ಅಲ್ಲ, ಮನೇಲೇ ಮಾಡಿಸಿರೋದು. ಮೆಣಸಿಕಾಯಿ ತಂದು ಮಿಲ್ಲಲ್ಲಿ ಕುಟ್ಟಿಸಿರೋ ಅಂಥ ಖಾರದ ಪುಡಿ. ಹಾಗಾಗಿ ಈ ಕಲರ್ ಬಂದೇ ಬರುತ್ತೆ. ನೀವು ಅಂಗಡಿಯಿಂದ ತಂದಿದ್ದು ಹಾಕಿದರೆ ಅದಕ್ಕೆ ಅಷ್ಟೊಂದು ಕಲರ್ ಬರಲಿಕ್ಕಿಲ್ಲ. ಆನಂತರ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡೋಣ. ಕುದಿ ಬಂದಾದಮೇಲೆ ಮೊದಲೊಂದು ಮಸಾಲೆ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ, ಧನಿಯಾ, ಗರಂ ಮಸಾಲ ಎಲ್ಲ ಹಾಕಿದ್ವಲ್ಲ ಆ ಮಸಾಲ ಪೇಸ್ಟ್ನ ಹಾಕಿದ್ದೀನಿ. ಆನಂತರ ತೆಂಗಿನಕಾಯಿನ ರುಬ್ಬಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಶುರುವಿನಲ್ಲಿ ಸ್ವಲ್ಪ ಉರಿ ಜಾಸ್ತಿನೇ ಇರಲಿ, ಫ್ಲೇಮ್ ಜಾಸ್ತಿನೇ ಇರಲಿ. ಇದು ಕುದಿ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಕುದಿ ಬರೋ ತನಕ ಹೈ ಫ್ಲೇಮಲ್ಲೇ ಇಟ್ಕೊಂಡಿರಿ. ನೋಡಿ, ಈ ಹದದಲ್ಲಿದ್ದರೆ ಸಾರು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಮತ್ತೇನು ನೀರು ಜಾಸ್ತಿ ಸೇರ್ಸೋಕ್ಕೆ ಹೋಗಿಲ್ಲ. ಆವಾಗ ಅರ್ಧ ಲೋಟ ನೀರು ಹಾಕಿದ್ವಲ್ಲ ಅಷ್ಟೇ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಒಂದು ಸರಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಸೌಟನ್ನು ಅಡ್ಡ ಇಟ್ಟು ಒಂದು ಪ್ಲೇಟನ್ನು ಮುಚ್ಚೋಣ. ಒಂದು ಸ್ವಲ್ಪ ಗ್ಯಾಪ್ ಇರಬೇಕು, ಪೂರ್ತಿಯಾಗಿ ಮುಚ್ಚಬಾರ್ದು. ಈಗ ಉರಿನ ಪೂರ್ತಿ ಸಣ್ಣ ಮಾಡಿ ಒಂದು 10 ನಿಮಿಷಗಳ ಕಾಲ ಕುದಿಸಿದ್ರೆ ಸಾರು ರೆಡಿಯಾಗೋಯ್ತು. ನೋಡಿ, ಇವಾಗ ಸಣ್ಣ ಉರಿನಲ್ಲಿ ಕುದ್ದಿದೆ. ಎಣ್ಣೆ ಕೂಡ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ಹದ ಕೂಡ ತುಂಬ ಚೆನ್ನಾಗಿ ಬಂದಿದೆ.
ತುಂಬ ಗಟ್ಟಿ ಇರಬಾರ್ದು ಈ ಸೌಜಿ ಸ್ಟೈಲ್ ಅಂದರೆ, ಸ್ವಲ್ಪ ಈ ಥರ ತೆಳ್ಳಗೇ ಇರಬೇಕು. ಜೋಳದ ರೊಟ್ಟಿ ಜೊತೆಗೆ, ಅಕ್ಕಿ ರೊಟ್ಟಿ ಜೊತೆಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಜೋಳದ ರೊಟ್ಟಿ, ಕಟ್ಗಲ್ ರೊಟ್ಟಿ ಜೊತೆಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ. ಇದನ್ನು ನೀವು ಚಿಕನ್ನು ಹಾಗೆ ಮಟನ್ಗೂ ಕೂಡ ಬಳಸಿ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ನೋಡಿ. ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.